ಪುಲೇರಾ ದೂಜ್. ಇಂದು ನಾವು ಪುಲೇರಾ ದೂಜ್ ಬಗ್ಗೆ ತಿಳಿದುಕೊಳ್ಳೋಣ. ಈ ಕಥೆಯು ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದೆ. ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ. ಪುಲೇರಾ ದೂಜ್. ಅತ್ಯಂತ ಶುಭ ದಿನಗಳಲ್ಲಿ ಒಂದು ಪುಲೇರಾ ದೂಜ್. ಈ ದಿನವನ್ನು ಮದುವೆಗೆ ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಇದಕ್ಕೆ ಮುಹೂರ್ತದ ಅವಶ್ಯಕತೆ ಇಲ್ಲ. ಪುಲೇರಾ ದೂಜ್ ಕತೆ. ನಂಬಿಕೆಯ ಪ್ರಕಾರ ಶ್ರೀಕೃಷ್ಣನಿಗೆ ರಾಧೆಯನ್ನು ವೃಂದಾವನದಲ್ಲಿ ಕೆಲಸದ ಕಾರಣ ಅವಳನ್ನು ಭೇಟಿಯಾಗಲು ಸಾಧ್ಯವಾಗುವುದಿಲ್ಲ. ಕಾರಣ ಅವನ ಮೇಲೆ ರಾಧೆ ಅಸಮಾಧಾನಗೊಂಡಿದ್ದಳು. ಅಸಮಾಧಾನದ ಕಾರಣ ಹೂಗಳು ದನಗಳು ಸಾಯಲು ಪ್ರಾರಂಭಿಸಿದವು. ಇದನ್ನು ತಿಳಿದ ಶ್ರೀಕೃಷ್ಣ ತಡ ಮಾಡದೆ ರಾಧೆಯನ್ನು ಭೇಟಿಯಾದನು. ಆಗ ಹೂವುಗಳ ಹೋಳಿಯನ್ನು ಆಡಲು ಪ್ರಾರಂಭಿಸಿದರು. ಪುಲೇರಾ ದೂಜ್ ದಿನದಂದು ರಾಧಾಕೃಷ್ಣನ ಪೂಜೆಗೆ ಮೀಸಲಿಡುತ್ತಾರೆ. ಹೋಳಿಗಿಂತ ಮೊದಲು ಪುಲೇರಾ ದೂಜ್ ಬರುತ್ತದೆ. ಇದು ತುಂಬ ಒಳ್ಳೆಯ ದಿನ. ಇದಕ್ಕೆ ಮುಹೂರ್ತ ನೋಡುವ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಾರೆ. ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.